ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ಗಳನ್ನು ನೀಡಿದ್ದರಿಂದ ಧರ್ಮಸ್ಥಳದಲ್ಲಿ ಮಹಿಳೆಯರು ಸಿದ್ದರಾಮಯ್ಯ ಅವರ ಹೆಸರಿನ ಮೇಲೆ ಹುಂಡಿ ಹಾಕುತ್ತಿದ್ದಾರೆ. ಧರ್ಮಸ್ಥಳದಲ್ಲಿ ಸಿದ್ದರಾಮಯ್ಯನವರ ಹೆಸರು ಹೇಳಿಕೊಂಡು ಹರಕೆ ತೋರುತ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರುವಂತ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಪತ್ರ ಬರೆದು ಸಿಎಂ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದ್ದಾರಂತೆ. ಅಷ್ಟೊಂದು ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥ ಈ ಮಹಿಳಾ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಧರ್ಮಸ್ಥಳಕ್ಕೆ ಹೋಗಿ ತಮ್ಮ ಸಿದ್ದರಾಮಯ್ಯ ಅವರ ಹೆಸರ ಮೇಲೆ ಹರಕೆ ತೀರಿಸುತ್ತಿರುವುದು ಇದು ನಾವು ಹೇಳ್ತಕ್ಕಂಥ ಮಾತಲ್ಲ, ಇದು ಖುದ್ದಾಗಿ ವೀರೇಂದ್ರ ಹೆಗಡೆ ಅವರೇ ಹೇಳ್ತಿರುವಂತಹ ಮಾತು ಎಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ನೀವು ಮಾಡಬಾರ್ದನ್ನೆಲ್ಲ ಮಾಡಿದ್ರಿ ಅಧಿಕಾರದಲ್ಲಿದ್ದಾಗ, ಅದಕ್ಕೋಸ್ಕರ ಜನ ನಿಮ್ಗೆ ವಿರುದ್ಧ ಆಗಿದ್ದಾರೆ. ಧರ್ಮಸ್ಥಳದ ಹೆಗ್ಡೆ ಅವರು ನನಗೊಂದು ಪತ್ರ ಬರೆದಿದ್ದಾರೆ. ನನಗೆ ಏನಂತ ಬರೆದಿದ್ದಾರೆ ಗೊತ್ತಾ? ಕೈ ಮೇಲೆ ದುಡ್ಡಿದ್ರೆ ತಾನೇ ವ್ಯಾಪಾರ ಮಾಡಕ್ ಹೋಗೋದು, ವ್ಯಾಪಾರವಾದ್ರೆ ತಾನೇ ತೆರಿಗೆ ಬರೋದು, ತೆರಿಗೆ ಬಂದ್ರೆ ತಾನೇ ರಾಜ್ಯದ ಆದಾಯ ಜಾಸ್ತಿ ಆಗೋದು. ಈ 5 ಗ್ಯಾರಂಟಿಗಳಿದಾವಲ್ಲ, ಈ 5 ಗ್ಯಾರಂಟಿಗಳಿಂದ ವರ್ಷಕ್ಕೆ ಸುಮಾರು 52,000 ಕೋಟಿಗೂ ಹೆಚ್ಚು ರೂಪಾಯಿ ಖರ್ಚಾಗುತ್ತೆ. ಒಂದು ತಿಂಗಳಿಗೆ ಒಬ್ಬರಿಗೆ 4,000ದಿಂದ 5,000 ರೂಪಾಯಿ ಸಿಗ್ತದೆ. ಅವರು ದುಡ್ಡು ಕೊಡೋದಲ್ವಾ? ಅವ್ರ ಕೈಗೆ ದುಡ್ಡು ಕೊಡೋದಲ್ವಾ? ಕೈ ಮೇಲೆ ದುಡ್ಡಿದ್ರೆ ತಾನೇ ವ್ಯಾಪಾರ ಮಾಡಕ್ ಹೋಗೋದು, ವ್ಯಾಪಾರವಾದ್ರೆ ತಾನೇ ತೆರಿಗೆ ಬರೋದು, ತೆರಿಗೆ ಬಂದ್ರೆ ತಾನೇ ರಾಜ್ಯದ ಆದಾಯ ಜಾಸ್ತಿ ಆಗೋದು, ಆದಾಯ ದುಡ್ಡಿದ್ರೆ ತಾನೇ ಕಾರ್ಯಕ್ರಮ ಮಾಡೋದು, ಬಡವರಿಗೆ ದುಡ್ಡು ಆಗಿದ್ರೆ ತಾನೇ ವ್ಯಾಪಾರ ವಹಿವಾಟು ನಡೆದ್ರೆ, ಕೈಗಾರಿಕೆಗಳು ನಡೆದ್ರೆ ತಾನೇ GDP ಬೆಳವಣಿಗೆ ಆಗೋದು. ಒಂದಕ್ಕೊಂದು ಸಂಬಂಧ ಮಿಸ್ಟರ್ ಪೂಜಾರರೇ. ದುಡ್ಡಿರ್ಬೇಕು. ಈಗ ಕೊರೋನಾ ಬಂದಿತ್ತು, ದುಡ್ಡಿರ್ಲಿಲ್ಲ ಯಾರ ಹತ್ರ. ನಾನು ಹೇಳಿದೆ ಒಂದಷ್ಟು ದುಡ್ಡು ಕೊಡ್ರಿ ಅವರಿಗೆ ಪಾಪ ಅಂತ. ಎಲ್ಲರ ಕೈನಲ್ಲೂ ದುಡ್ಡಿದ್ರೆ ಮಾತ್ರ ಡೇ ಟು ಡೇ ಜೀವನ ನಡೆಯುತ್ತೆ. ನಿಮ್ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ಯಾವುದೇ ರಾಜ್ಯ ಉಳಿಯಲ್ಲ, ದಿವಾಳಿ ಆಗ್ತದೆ ಅಂತ ಹೇಳಿದ್ದಾರೆ. ಯಾವುದೇ ರಾಜ್ಯ ಉಳಿಯಲ್ಲ, ದಿವಾಳಿ ಆಗ್ತದೆ ಅಂತ ನಾನು ಹೇಳಿದ್ದೀನಿ. 5 ಗ್ಯಾರಂಟಿಗಳನ್ನ ಉಳಿಸ್ತೀವಿ. ನಾವು ಯಾವುದೇ ಕಾರಣಕ್ಕೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಲಿಕ್ಕೆ ಬಿಡಲ್ಲ. ಇದನ್ನ ಮಾಡಿ ತೋರಿಸಿದೀವಿ ಬಜೆಟ್ನಲ್ಲಿ. ಈಗ ಬಜೆಟ್ನಲ್ಲಿ ಮಾಡಿ ತೋರಿಸಿದೀವಿ. ನಿಮ್ಮ ಪಾರ್ಟಿಯವರೇ ಈಗ ರಾಜ್ಯಸಭಾ ಮೆಂಬರ್ ಮಾಡಿದ್ದೀರಿ ಪಾಪ. ಯಾರು? ಹೆಗ್ಡೆಯವರು, ಧರ್ಮಸ್ಥಳದ ಹೆಗ್ಡೆಯವರು. ನಿಮ್ಮ ಪಾರ್ಟಿಯವರೇ ಈಗ ರಾಜ್ಯಸಭಾ ಮೆಂಬರ್ ಮಾಡಿದ್ದೀರಿ ಪಾಪ. ಯಾರು? ಹೆಗ್ಡೆಯವರು, ಧರ್ಮಸ್ಥಳದ ಹೆಗ್ಡೆಯವರು. ನಿಮ್ಮ ಪಾರ್ಟಿಯವರೇ ಈಗ ರಾಜ್ಯಸಭಾ ಮೆಂಬರ್ ಮಾಡಿದ್ದೀರಿ ಪಾಪ. ಯಾರು? ಹೆಗ್ಡೆಯವರು, ಧರ್ಮಸ್ಥಳದ ಹೆಗ್ಡೆಯವರು. ನಿಮ್ಮ ಪಾರ್ಟಿಯವರೇ ಈಗ ರಾಜ್ಯಸಭಾ ಮೆಂಬರ್ ಮಾಡಿದ್ದೀರಿ ಪಾಪ. ಯಾರು? ಹೆಗ್ಡೆಯವರು, ಧರ್ಮಸ್ಥಳದ ಹೆಗ್ಡೆಯವರು. ನಿಮ್ಮ ಪಾರ್ಟಿಯವರೇ ಈಗ ರಾಜ್ಯಸಭಾ ಮೆಂಬರ್ ಮಾಡಿದ್ದೀರಿ ಪಾಪ. ಯಾರು? ಹೆಗ್ಡೆಯವರು, ಧರ್ಮಸ್ಥಳದ ಹೆಗ್ಡೆಯವರು. ನನಗೊಂದು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿದ್ದಾರೆ. ನನಗೆ ಏನಂತ ಬರೆದಿದ್ದಾರೆ ಗೊತ್ತಾ? ನೀವು ಶಕ್ತಿ ಯೋಜನೆ ಮಾಡೋದ್ರಿಂದ ನಮ್ಮ ಧರ್ಮಸ್ಥಳ ದೇವಸ್ಥಾನಕ್ಕೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರಂತೆ ಪಾಪ. ನೀವು ಶಕ್ತಿ ಯೋಜನೆ ಮಾಡೋದ್ರಿಂದ ನಮ್ಮ ಧರ್ಮಸ್ಥಳ ದೇವಸ್ಥಾನಕ್ಕೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರಂತೆ ಪಾಪ. ನೀವು ಶಕ್ತಿ ಯೋಜನೆ ಮಾಡೋದ್ರಿಂದ ನಮ್ಮ ಧರ್ಮಸ್ಥಳ ದೇವಸ್ಥಾನಕ್ಕೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರಂತೆ ಪಾಪ. ನೀವು ಶಕ್ತಿ ಯೋಜನೆ ಮಾಡೋದ್ರಿಂದ ನಮ್ಮ ಧರ್ಮಸ್ಥಳ ದೇವಸ್ಥಾನಕ್ಕೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ನನ್ನ ಹೆಸರಿನಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರಂತೆ ಪಾಪ. ನನ್ನ ಹೆಸರಿನಲ್ಲಿ ಉಂಡಿಗೆ ಕಾಸು ಹಾಕ್ತಾ ಇದ್ದಾರೆ. ನನ್ನ ಹೆಸರಿನಲ್ಲಿ ಉಂಡಿಗೆ ಕಾಸು ಹಾಕ್ತಾ ಇದ್ದಾರೆ. ನನ್ನ ಹೆಸರಿನಲ್ಲಿ ಉಂಡಿಗೆ ಕಾಸು ಹಾಕ್ತಾ ಇದ್ದಾರೆ.
ನನ್ನ ಹೆಸರಿನಲ್ಲಿ ಉಂಡಿಗೆ ಕಾಸು ಆಗ್ತಾ ಇದ್ದಾರೆ. ಅವ್ರು ಬರೆದಿರೋ ಪತ್ರ ನಾನಲ್ಲ, ನಂದಲ್ಲ ಇದು. 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 ಆದ್ರೆ ಅದು ಅವರು ನೀವೇ ರಾಜ್ಯಸಭಾ ಮೆಂಬರ್ ಮಾಡಿದಿರಿ, ಅವ್ರು ನಿಷ್ಪಕ್ಷಪಾತವಾಗಿ ಬರೆದಿದ್ದಾರೆ ಪಾಪ ಅಷ್ಟೇ. ಆದ್ರೆ ಅದು ಅವರು ನೀವೇ ರಾಜ್ಯಸಭಾ ಮೆಂಬರ್ ಮಾಡಿದಿರಿ, ಅವ್ರು ನಿಷ್ಪಕ್ಷಪಾತವಾಗಿ ಬರೆದಿದ್ದಾರೆ ಪಾಪ ಅಷ್ಟೇ. ಆದ್ರೆ ಅದು ಅವರು ನೀವೇ ರಾಜ್ಯಸಭಾ ಮೆಂಬರ್ ಮಾಡಿದಿರಿ, ಅವ್ರು ನಿಷ್ಪಕ್ಷಪಾತವಾಗಿ ಬರೆದಿದ್ದಾರೆ ಪಾಪ ಅಷ್ಟೇ. ಏನ್ ನಡೀತಾ ಇದೆ ಅದನ್ನ ಮಾಡಿದ್ದಾರೆ. ಏನಮ್ಮ ತಾಯಿ ಅಧ್ಯಕ್ಷ ವೀರೇಂದ್ರ ಹೆಗಡೆ ಹತ್ರ ಇರ್ಲಿ. 5 ಗ್ಯಾರಂಟಿಗಳು ಬಂದ್ಬಿಡ್ತೀನಿ ನಾನು. ಎಲ್ಲರೂ ಖುಷಿ ಅದಾರೆ, ಎಲ್ಲರೂ ಖುಷಿ ಅದಾರೆ ಮಾತಾಡಿ.